हुबली में कार सेवक श्रीकांत पुजारी की गिरफ्तारी के खिलाफ एक बड़ा एहतजाज किया जा रहा है, जिसकी क़ियादत आर अशोक कर रहे हैं। पुजारी के खिलाफ 16 मुकदमात दर्ज हैं, जिससे मामले की कशीदगी बढ़ गई है। बीजेपी इस गिरफ्तारी की सख्ती से मुखालिफत कर रही है। अपोजिशन लीडर आर अशोक फ़आल तौर पर एहतजाज की क़ियादत कर रहे हैं, जिसे हिंदू तंजीमों और अरविंद बेलाड़ और महेश तेंगिनकाई जैसे लीडरों की हिमायत भी हासिल है। ರಾಮ ಭಕ್ತರ ಮೇಲೆ ನಡೀತಾ ಇರುವಂತಹ ದೌರ್ಜನ್ಯ, ಬಂಧಿಸಿ ಜೈಲಿಗಂಟುವಂಥದ್ದು, ಅವ್ರ ಕುಟುಂಬಕ್ಕೆ ಕಿರುಕುಳ ಕೊಡುವಂಥದ್ದು, ಇಡೀ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ರಾಮ ಭಕ್ತರಿದ್ದಾರೆ ಅವ್ರನ್ನ ಐಡೆಂಟಿಫೈ ಮಾಡಿ ಅವ್ರ ಮೇಲೆಲ್ಲ ಕೇಸ್ಗಳಾಕಿ ಅವರನ್ನ ಜೈಲಿಗೆ ಹಾಕಬೇಕು ಅಂತ ಏನು ಹುನ್ನಾರ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ವಿರುದ್ಧ ಪ್ರತಿಭಟನೆ ಮಾಡೋಕ್ಕೋಸ್ಕರ ನಾನು ಹುಬ್ಬಳ್ಳಿಗೆ ಬಂದಿದ್ದೀನಿ. ಕಾರ್ಯಕರ್ತರೆಲ್ಲ ಈಗ ಹೋರಾಟ ರೂಪರೇಖೆಗಳನ್ನು ಫಿಕ್ಸ್ ಮಾಡಿದ್ದಾರೆ. ಈಗಾಗಲೇ ಡಯಾಸು ಕೂಡ ಹಾಕಿದ್ರು. ಯಾವ ಸ್ಟೇಷನ್, ಟೌನ್ ಪೊಲೀಸ್ ಸ್ಟೇಷನ್ ಎಲ್ಲಿ ದೌರ್ಜನ್ಯ ಆಯಿತು ರಾಮ ಭಕ್ತರ ಮೇಲೆ, ಅದೇ ಸ್ಥಳದಲ್ಲೇ ನಾವು ಈಗ ಹೋರಾಟಗಳನ್ನು ನಾವು ಮಾಡ್ತಾ ಇದ್ದೀವಿ. ಇಡೀ ರಾಜ್ಯದಲ್ಲಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಇವತ್ತು ಬಿಜೆಪಿ ಪ್ರತಿಭಟನೆಯನ್ನು ಮಾಡ್ತಾ ಇದೆ. पुलिस कमिश्नर रेणुका सुकुमार आला हुक्काम के ताउन से हिफाजती इक़दामात की भरपूर निगरानी कर रही हैं। इजाफी 2000 एहलकारों को तैनात किया गया है। ಈ ಆಫೀಸರ್ಸ್ ಆ್ಯಂಡ್ ಸ್ಟಾಫ್ ಏನಿದ್ದೀವಿ, ಸೊ ಸೂಕ್ಷ್ಮತೆಗೆ ತಕ್ಕ ಹಾಗೆ ಏನು ಬಂದೋಬಸ್ತ್ ಮಾಡ್ಕೊಬೇಕು, ಎಲ್ಲ ಆಫೀಸರು ಸಿಬ್ಬಂದಿ ಹಾಕಿ ಡೆಪ್ಲಾಯ್ಮೆಂಟ್ ಮಾಡಿ ಬಂದೋಬಸ್ತ್ ಮಾಡ್ಕೊಂಡಿದ್ದೀವಿ. ನಮ್ಮ ಎಂಟೈರ್ ಕಮಿಷನರೇಟ್ ಅರೌಂಡ್ 2000 ಸಿಬ್ಬಂದಿ, 2000+ ಸಿಬ್ಬಂದಿ ಇದ್ದೀವಿ. ಸೊ ಅಷ್ಟು ಜನ ಬಂದೋಬಸ್ತಿಗೆ ನಿಯೋಜಿಸ್ಕೊಂಡಿದ್ದೀವಿ. ಅವರು ಅಪ್ಲಿಕೇಶನ್ ಇಲ್ಲಿವರೆಗೆ ಕೊಟ್ಟಿಲ್ಲ. ವಿಲ್ ಜಸ್ಟ್ ಬೇಡಿಕೆ ಆಗ್ತಿದೆ ಅಂದ್ರೆ ಶ್ರೀಕಾಂತ್ ಪೂಜಾರಿ ಮೇಲೇನೂ 16 ಪ್ರಕರಣಗಳಿದಾವು ಅಂತ ಚರ್ಚೆ ಆಗ್ತಿದೆ ಮೇಡಮ್. ಅವ್ರ ಮೇಲೆ ಯಾವ್ಯಾವ ಕೇಸ್ ಇದಾವು, ಏನು ಮೇಡಮ್ ಅದೆಲ್ಲ? ಅಲ್ಲ, ಅವ್ರ ಮೇಲೆ 16 ಇಟ್ ಇಸ್ ಇನ್ ಪಬ್ಲಿಕ್ ನಾಲೆಜ್. ಈಗ ಕೇಸಸ್ ಏನು ರಿಜಿಸ್ಟರ್ ಆಗುತ್ತೆ, ಇಟ್ ಇಸ್ ಇನ್ ಪಬ್ಲಿಕ್ ಡೊಮೇನ್. ಅವರ ವಿರುದ್ಧ 13 ಕೇಸಸ್ಸು, 3 ಪ್ರಿವೆಂಟಿವ್ ಆ್ಯಕ್ಷನ್ ರಿಪೋರ್ಟ್ಸ್ ಇದೆ. 13 ಕೇಸಸ್ಸಲ್ಲಿ ರಯಟಿಂಗು, ದೆನ್ ಇಲ್ಲೀಗಲ್ ಎಕ್ಸೈಸ್, ಬೂಟ್ ಲೆಗಿಂಗ್ ಅಂತ ಏನು ಹೇಳ್ತೀವಿ, ಬೂಟ್ ಲೆಗಿಂಗ್ ಕೇಸಸ್ 5 ಬೂಟ್ ಲೆಗಿಂಗ್ ಕೇಸಸ್ ಇದೆ, ಹರ್ಟ್ ಕೇಸಸ್ ಇದೆ, OC ಮಟ್ಕಾ ಕೇಸಸ್ ಇದೆ, ಆಮೇಲೆ 41D ಕೇಸ್ ಇದೆ. ಅದರ ಜೊತೆಗೆ 3 PR ಕೇಸಸ್ಸು ಇದೆ. पुलिस स्टेशंस हाई अलर्ट पर हैं, क्योंकि बीजेपी ने बगैर इजाज़त के एहतजाजी खीमे लगाकर कशीदगी में इजाफा कर दिया है। DCM कर्नाटक DK शिव कुमार का कहना है कि इस सारे मामले में कोई सियासी चाल नहीं है, कानून का अपना दायरा कार है, क्योंकि कर्नाटक एक अमन पसंद रियासत है। It is all a political stand. We don't want to interfere. The law will take its own course. There are a lot of issues, old cases. I think already the Honorable Home Minister, Dr. Parmeshwar, has clarified whatever has to be said, and he will continue to react on the issue. But I am very firm that government doesn't want to do any punitive politics. We wanted to see that the law and order is being protected. No one should create a nuisance in the state. It is a peace-loving state.